ಪೊಲೀಸ್ ಅಧಿಕಾರಿಗಳಿಗೆ, ಪೊಲೀಸ್ ಸಿಬ್ಬಂದಿಗಳಿಗೆ ಬೇಕಾದಂತಹ ಎಲ್ಲ ಸವಲತ್ತು ತರೋದು ನನ್ನ ಜವಾಬ್ದಾರಿ. ಆ ಜವಾಬ್ದಾರಿಗೆ ಕಿಂಚಿತ್ತೂ ಚ್ಯುತಿ ಬರದಂತೆ ನಾನು ನನ್ನ ಕೆಲಸವನ್ನ ಮಾಡುತ್ತೇನೆ. ಆದರೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಹಾಗೂ ಗೃಹ ಸಚಿವರ ಕುರ್ಚಿಗೆ ಗೌರವವನ್ನ ನೀಡುವಂತಹ ಕಾನೂನುಬದ್ಧ ಆಡಳಿತವನ್ನ ನೀಡೋದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ. ಆ ಜವಾಬ್ದಾರಿಯನ್ನ ಮರೆತ ಶಿಸ್ತಿನ ಇಲಾಖೆಯ ಸಿಬ್ಬಂದಿ, ಅದು ಯಾರೇ ಆಗಿರಲಿ, ನೆಕ್ಸ್ಟ್ ಡೇನೆ ಅವರನ್ನ ಮನೆಗೆ ಕಳಿಸ್ತೀನಿ. ಸಮಾಜದಲ್ಲಿ ಶಾಂತಿ ಕದಡುವ ರೌಡಿ ಶೀಟರ್ಗಳೊಂದಿಗೆ, ಕೋಮು ಸಾಮರಸ್ಯಕ್ಕೆ ಧಕ್ಕೆ ತರುವಂತಹವರ ಜೊತೆಗೆ ಸಂಬಂಧ ಹೊಂದಿರುವ ಅದು ಯಾವುದೇ ಅಧಿಕಾರಿಗಳಾಗಿರಲಿ, ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳುತ್ತೇನೆ. ಅದಕ್ಕೆ ನನ್ನ ಇಲಾಖೆಯಲ್ಲಿ ಝೀರೋ ಜಸ್ಟಿಸ್ ಅಂತ ನೂತನ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳ ಮುಂದೆ ಖಡಕ್ ಆಗಿ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಕಮಿಷನರ್ ಕಚೇರಿಯಲ್ಲಿ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ರವರು ಇಂದು ಹಿರಿಯ ಅಧಿಕಾರಿಗಳ ಸಭೆಯನ್ನ ಕರೆದಿದ್ರು. ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ರವರು ಪೊಲೀಸ್ ಆಯುಕ್ತರು, ಹಿರಿಯ ಪೊಲೀಸ್ ಆಯುಕ್ತರು, ಜಂಟಿ ಪೊಲೀಸ್ ಆಯುಕ್ತರು, ಜೊತೆಗೆ ಸಂಚಾರಿ ಆಯುಕ್ತರು ಹಾಗೂ ಎಲ್ಲ ವಿಭಾಗದ ಡಿಸಿಪಿಗಳ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಕಾಡುತ್ತಿರತಕ್ಕಂತಹ ಡ್ರಗ್ಸ್ ಹಾವಳಿಗಳು, ಅದೇ ರೀತಿ ರೌಡಿ ಚಟುವಟಿಕೆಗಳು, ಟ್ರಾಫಿಕ್ ಸಮಸ್ಯೆಗಳು, ರಸ್ತೆ ಗುಂಡಿಗಳು ಹಾಗೂ ಇನ್ನು ಹಲವಾರು ಸಮಸ್ಯೆಗಳ ಕುರಿತಾಗಿ ಡಿಜಿ ಐಜಿಪಿಗಳ ಕಚೇರಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಅಧಿಕಾರಿಗಳೊಂದಿಗೆ ಸಭೆಯನ್ನ ಮಾಡಿದ್ರು. ಶಿಫ್ಟ್ ಇದ್ದರೂ ಕೂಡ ಕಡ್ಡಾಯವಾಗಿ ಸಭೆಗೆ ಹಾಜರಾಗುವಂತೆ ಗೃಹ ಸಚಿವ ಖರ್ಗೆ ರವರು ಆದೇಶವನ್ನ ನೀಡಿದರಂತೆ. ಯಾವುದೇ ರೀತಿಯಾದ ಅಕ್ರಮ ಚಟುವಟಿಕೆಗಳಾಗಿರಬಹುದು ಅಥವಾ ಯಾವುದೇ ರೀತಿಯಾದ ತೊಂದರೆಗಳಾಗಿರಬಹುದು, ಅದರ ಬಗ್ಗೆ ಕೂಡಲೇ ಗಮನಿಸಿ. ಜೊತೆಗೆ ಜನರು ಯಾವುದೇ ರೀತಿಯಾದ ಕಂಪ್ಲೇಂಟ್ಗಳನ್ನ ತಂದಾಗ ಅದಕ್ಕೆ ಸೂಕ್ತ ಪರಿಹಾರವನ್ನ ಹೊಂದಿಸಬೇಕು. ಟ್ರಾಫಿಕ್ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನ ತೆಗೆದುಕೊಂಡು ಬರಬೇಕು. ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ರವರು ಹಿರಿಯ ಪೊಲೀಸ್ ಆಯುಕ್ತರಿಗೆ ಸೂಚನೆಯನ್ನ ನೀಡಿದ್ದಾರೆ. ಅದೇನಾದ್ರೂ ಆಗ್ಲಿ, ಇನ್ಮುಂದೆ ಆದ್ರೂ ಬೆಂಗಳೂರಿಗೆ ಇವೆಲ್ಲದರಿಂದ ಮುಕ್ತಿ ಸಿಗುತ್ತಾ ಎಂದು ಕಾದು ನೋಡಬೇಕಾಗಿದೆ. ಇದೇ ರೀತಿಯಾದ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.